ಹಂಗ ನಮಗೂ ಕೂಡ ಒಂದೊಂದ್ಸಲಿ ಏನಾಗ್ತೈತಿ ಅಂತಂದ್ರ ನಾಯಿಗಳು ನಾವು ಬೈಕ್ ಮೇಲೆ ಹೋಗುವಾಗ ನಮಗ್ ಏನಾಗ್ತಾವು ಬೆನ್ ಹತ್ತಾವ್ ನೋಡ್ರಿ. ಯಾಕೆ ಹತ್ತಾವು ಅಂತಂದ್ರ ನಮ್ಮ ಏರಿಯಾ ನಾಯಿ ಏನ್ ಮಾಡಿರ್ತೈತಿ, ನಮ್ಮ ಟೈರ್ ಮೇಲೆ ಸುಸ್ಸು ಮಾಡಿರ್ತೈತಿ. ಆ ಗಾಡಿಯನ್ನ ಬ್ಯಾರೆ ಓಣಿ ಒಳಗ್ ತಗೊಂಡ್ ಹೋದ್ವಿ ಅಂತಂದ್ರ ಅಲ್ಲಿ ನಾಯಿಗೆ ವಾಸನಿ ಬರ್ತೈತಿ, ಅದಿದ್ ಯಾವ್ದೋ ಬ್ಯಾರೆ ನಾಯಿದ್ ಐತಿದ. ಸೊ ಅವಾಗ ಬ್ಯಾರೆ ನಾಯಿದ ಟೆಸ್ಟೋಸ್ಟೆರಾನ್ ಗುರ್ತ ಹಿಡಿತೈತಿ, ಇದ್ ಯಾವ್ದೋ ಬ್ಯಾರೆ ನಾಯಿ ಐತ್ಲಾ ಅಂತೇಳಿ. ಸೊ ಅವಾಗ ಏನ್ ಮಾಡ್ತೈತಿ ಅಂತಂದ್ರ ಆ ನಾಯಿ ನಮಗ ಬೆನ್ ಹತ್ತೈತಿ, ಇದ್ ಯಾವ ಬ್ಯಾರೆದವ್ ಬಂದಾನಪ್ಪಾ ಅಂತೇಳಿ ನಮಗ್ ಬೆನ್ ಹತ್ತಿರ್ತದ. ಆಕ್ಚುಲಿ ಆ ವಾಸನೆಯನ್ನ ನೋಡಿ ಅದು ನಮಗ್ ಬೆನ್ ಹತ್ತಿರ್ತೈತಿ, ಬಟ್ ನಮಗ ಬೆನ್ ಹತ್ತು ಹಂಗ ನಮಗ್ ಅನಸ್ತೈತಿ. ಬಟ್ ನಮಗೂ ನಾವೇನ್ ಮಾಡ್ತೇವಿ, ಅಂಜುತ್ತೇವಿ. ಆಕ್ಚುಲಿ ಅದು ಆ ಒಂದು ಬ್ಯಾರೆ ನಾಯಿ ಸೂಸು ಮಾಡಿರುವ ಕಾರಣದಿಂದ ಅದಕ್ ಬೆನ್ ಹತ್ತಿರ್ತೈತಿ ಅದ್ ನಾಯಿ ಅದು. ಓಕೆ, ಸೊ ಹಿಂಗ ಏನು ಅಂತಂದ್ರೆ ಟೆಸ್ಟೋಸ್ಟೆರಾನ್ ಹಾಕೋ. ಆಮೇಲೆ ಮಿಲಿಟರಿ ಅವರು ಏನ್ ಮಾಡ್ತಾರು, ಕಾಡಿನಲ್ಲಿ ಅಲ್ಲಿ ಟೆಂಟ್ ಹೊಡೆದಿದ್ರು ಅಂತಂದ್ರ ಆ ಟೈಮ್ದಲ್ಲಿ ಏನ್ ಮಾಡ್ತಾರ, ತಮ್ಮ ಟೆಂಟ್ ಏನಿರ್ತೈತಿ ಆ ಟೆಂಟ್ ಎಲ್ಲಾ ಅಕ್ಕಪಕ್ಕ ಎಲ್ಲಾ ಸರೌಂಡಿಂಗ್ ಏನ್ ಮಾಡ್ತಾರ, ಎಲ್ಲಾ ಸೈನಿಕರು ಸುಸು ಮಾಡ್ತಾರ. ಅವ್ರು ಸರೌಂಡಿಂಗ್ ಸುಸು ಮಾಡ್ಕೊಂತ ಹೋಗ್ತಾರ. ಯಾಕೆ ಮಾಡ್ತಾರು ಅಂತಂದ್ರ ಯಾವ್ದಾದ್ರು ಕಾಡಿನ ಪ್ರಾಣಿ ಬಂತು ಅಂತಂದ್ರ ಆ ಮೂತ್ರವನ್ನ ವಾಸನೆ ನೋಡ್ತೈತಿ, ಅಲ್ಲಿ ಟೆಸ್ಟೋಸ್ಟೆರಾನ್ ಇರ್ತೈತಿ. ಆ ಟೈಮ್ದಲ್ಲಿ ಆ ಟೆಸ್ಟೋಸ್ಟೆರಾನ್ ವಾಸನೆ ನೋಡಿದಾಗ ಏನಾಗ್ತೈತಿ, ಇದ್ ಯಾವ್ದೋ ಬ್ಯಾರೆ ಪ್ರಾಣಿ ಇದೈತಿ ಅಂತ ಹೇಳಿ ನೋಡಿ ಆ ಪ್ರಾಣಿ ಏನಾಗ್ತೈತಿ ಕಾಡಿನೊಳಗ್ ಮತ್ತ್ ಹೊಳಿ ಹೋಗ್ತೈತಿ. ಆ ರೌಂಡ್ ಒಳಗಡೆ ಬರಂಗಿಲ್ಲ ಆ ಪ್ರಾಣಿ. ಸೊ ಹಿಂಗ ಟೆಸ್ಟ್